ಹಾಗಾದರೆ ಈ ನಾಯಿ ಕೊಲೆಗಾರಂದೇ ಯಾಕೆ ಆಗಿರಬಾರ್ದು? ರಿಪೋರ್ಟ್ ಪ್ರಕಾರ ಪ್ರೊಡ್ಯೂಸರ್ ಸಿದ್ಧಾರ್ಥ್ ಅವ್ರನ್ನ ಶೂಟ್ ಮಾಡೋದಕ್ಕೆ ಯೂಸ್ ಮಾಡಿರೋ ಗನ್ 9mm ಗನ್. ಅಲ್ಲಿಗೆ ನಂದಿನಿನೇ ಮಗುಗೋಸ್ಕರ ಗಂಡನ್ನ ಇನ್ಯಾರ ಮುಖಾಂತರನೂ ಕೊಲ್ಸಿದ್ರೆ? ಹೌದು, ಅದಕ್ಕೆ ನಂದಿನಿ ಹೇಗೋ ಅವ್ರ ಗಂಡಂಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ನಾನು ನಂದಿನಿ ಅವ್ರ ಮನೆಗೆ ಹೋಗಬೇಕು. ಬೇಡ ಬೇಡ, ಸಡನ್ನಾಗಿ ಹೋದ್ರೇ ನನಗೆ ಬೇಕಾಗಿರೋ ವಿಷಯನ ತಿಳ್ಕೊಬೋದು. ನಮಸ್ಕಾರ, ನನ್ನ ಹೆಸರು ಪ್ರತೀಕ್ಷಾ ಅಂತ. ನನಗೆ ಜನರಲ್ ನಾಲೆಡ್ಜ್ ಅಂದರೆ ತುಂಬ ಆಸಕ್ತಿ. ತಕ್ಕ ಮಟ್ಟಿಗೆ ನಾನು ಅಪ್ಡೇಟ್ ಆಗಿದ್ದೀನಿ. ಪ್ರತಿಭಾ ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಂದಿನಿ ಅವ್ರ ಮನೆಗೆ ಹೋಗೋದ್ರಿಂದ ಏನಾದರೂ ಹೊಸ ಕ್ಲೂ ಸಿಕ್ತಾ? ನಂದಿನಿ ಅವ್ರ ಮನೇಲೂ ಸಿಕ್ತು, ಮಧುರ ಅವ್ರ ಮನೇಲೂ ಸಿಕ್ತು. ಏನು? ಕೇಸ್ಗೊಂದು ಹೊಸ ತಿರುವು ಕೊಡೋ ಥರದ್ದು. ಇವ್ರ ನಂಬರ್ಗೆ ಈ ನಂಬರಿಂದ ಕಂಟಿನ್ಯೂಸ್ ಆಗಿ ಕಾಲ್ಸ್ ಬಂದಿರೋದು ನೋಡ್ತಿದ್ರೆ ಇವರೇ ಈ ಕೊಲೆಗೆ ಕುಮ್ಮಕ್ ಕೊಟ್ಟಿರೋದು ಅಂತ ನನಗನ್ನಿಸ್ತು. ಹೇಳ ಜೈ. ಅಕ್ಕ, ಟ್ರಕ್ ಓನರ್ ಬಾಯ್ಬಿಟ್ಟಿದ್ದಾನೆ. ನಿನ್ನ ಗಂಡನಿಂದ ವಸೂಲಿ ಮಾಡಿರೋ ಹಣ ಒಡವೆಗಳನ್ನೆಲ್ಲ ಹೆಂಗೆ ವಾಪಸ್ ತರಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರ ಅಪ್ಪ ಅಮ್ಮ ದೂರ ಆದಾಗಿಂದ ಅವ್ನು ತುಂಬ ಡಿಪ್ರೆಷನ್ಗೆ ಹೋಗಿದ್ದ. ಗಂಡ ಆದವನು ಹೆಂಡತಿಗೆ ಯಾವುದೇ ರೀತಿ ಜೀವನಾಂಶ ಕೊಡೋ ಹಾಗಿಲ್ಲ ಅಂತ. ಸೊ ಇದ್ರ ಪ್ರಕಾರ ನಿನ್ನ ಗಂಡನ ಗಾಡಿ ಪಕ್ಕದಲ್ಲೇ ನಿಂತಿದ್ದೀನಿ. ಅಲ್ಲಿ ಕಿಸ್ಕೊಂಡು ಕೂತಿದ್ದಾನೆ ಹೋಟ್ಲಲ್ಲಿ. ಏನು ಮಾಡಲಿ? ಸಿದ್ಧಾರ್ಥನ ಮುಗಿಸ್ಬಿಡು. ಹುಚ್ಚುಚ್ಚಾಗಿ ಮಾತಾಡಬೇಡ. ನಿನ್ನ ಗಂಡನ ಮುಗಿಸಿದ್ರೆ ನಿನ್ನ ಕತೆ ಏನು? ಅದೇ ಅವಳನ್ನು ಮುಗಿಸಿದ್ರೆ ಅವ್ನು ನಿನ್ನ ದಾರಿಗೆ ಬರ್ತಾನೆ. ಅವಳು ಇವತ್ತೇ ಒಂದು ಗತಿ ಕಾಣಿಸ್ತೀನಿ. ನಂದಿನಿನ ಕೊಂದ್ರೆ ಅವಳ ಜಾಗದಲ್ಲಿ ಇನ್ನೊಬ್ಳು ಯಾರೋ ಬರ್ತಾನೆ. ಅದೇ ಸಿದ್ಧಾರ್ಥನ ಕೊಂದ್ರೆ ನನಗಾಗೋ ಲಾಭನೇ ಹೆಚ್ಚು. ಆ್ಯಕ್ಚುಲಿ ರಾಜೇಶ್ ಈ ಕೊಲೆ ಮಾಡೋದಕ್ಕೆ ತನ್ನ ಅಕ್ಕನೇ ಹೇಳಿದ್ದು ಅಂತ ಹೇಳ್ದ. ಆ ಆರೋಪ ಎಷ್ಟು ಮಟ್ಟಕ್ಕೆ ನಿಜ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಸಿದ್ಧಾರ್ಥ್ ಅವ್ರ ತಂದೆ ಮನೆಗೆ ಹೋಗಿದ್ವಿ. ಏನು ಪುಟ್ಟ ನಿನ್ನ ಹೆಸರು? ಯಾ ಸ್ಕೂಲು? ಚಾಕ್ಲೇಟ್ ಕೊಟ್ರೆ ಹೇಳ್ತೀಯಾ? ಚಿತ್ತು, ನಿನ್ನ ಒಳಗಡೆ ಹೋಗಪ್ಪ. ಅವ್ರ ಅಪ್ಪ ಅಮ್ಮ ದೂರ ಆದಾಗಿಂದ ಅವ್ನು ತುಂಬ ಡಿಪ್ರೆಷನ್ಗೆ ಹೋಗಿದ್ದ. ಈಗ ಅವ್ರ ಅಪ್ಪನ ಸಾವು, ಅದನ್ನು ಮುಚ್ಚಿಟ್ಟಕ್ಕೆ ಪ್ರಯತ್ನ ಪಟ್ವಿ. ಆದರೆ ಅದನ್ನು ಟಿ ವಿಲಿ ನೋಡ್ಬಿಟ್ಟ. ಆವಾಗಿಂದ ತುಂಬ ಅಪ್ಸೆಟ್ ಆಗಿದ್ದಾನೆ. ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಯಾಕಮ್ಮ, ಯಾಕೆ ಅಳ್ತಾ ಇದೆಯಾ? ಏನಾಯ್ತು ಅಂತ ಹೇಳೋ. ನಾವು ಒಡವೆ ಇಟ್ಬಿಟ್ಟು ಫೇಸ್ಬುಕ್ ಪಂಕಜಿಂಗೆ ದುಡ್ಡು ಕೊಟ್ಟಿದ್ವಲ್ಲ, ಹಾ ಹೇಳು. ಅವಳು ದೊಡ್ಡ ಫ್ರಾಡು ಕಣೆ. ಅಂದ್ರೆ ಫೇಸ್ಬುಕ್ಕಲ್ಲಿ ಪರಿಚಯ ಆಗಿದ್ಲು. ಒಂದೆರಡು ಸಾರಿ ಕಿಟ್ಟಿ ಪಾರ್ಟಿಗೂ ಕರೆದಿದ್ಲು. ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಲು. ಸ್ವಂತ ಮನೆ ಅಂತ ನನ್ನ ಹತ್ರ ಬಿಲ್ಡಪ್ ಕೊಟ್ಟಿದ್ಲು. ಅದನ್ನು ನಾನು ನಂಬಿದ್ದೆ. ಆದರೆ ಈಗ ಗೊತ್ತಾಯ್ತು ಅದು ಬಾಡಿಗೆ ಮನೆ ಅಂತೆ. ಅಲ್ಲಮ್ಮ, ಬಂದವ್ರ ಎದುರುಗಡೆ ಬಿಲ್ಡಪ್ ತಗೊಳಕ್ಕೆ ಅಂತ ಹೇಳಿ ಇದು ನಮ್ಮದೇ ಮನೆ ಸ್ವಂತ ಹಾಗೆ ಹೀಗೆ ಅಂತ ಸುಳ್ಳು ಹೇಳಿರ್ಬೋದು. ಅಷ್ಟು ಮಾತ್ರಕ್ಕೆ ಫ್ರಾಡ್ ಅಂತ ಹೇಳ್ಬಿಡ್ತೀಯಾ? ಒಂದ್ ವೇಳೆ ಅವ್ರು ಫ್ರಾಡೇ ಆಗಿದ್ದಿದ್ರೆ ನಮ್ಮಿಬ್ಬರಿಗೂ ಏನಕ್ಕೆ ಶೂರಿಟಿ ಇಲ್ದೇನೆ ದುಡ್ಡು ಕೊಡಿಸ್ತಾ ಇದ್ರು? ಅವಳು ನಮಗೆ ಯಾವ ದುಡ್ಡು ಕೊಡ್ಸಲ್ವೇ? ಅವಳೇ ನಮ್ಮ ದುಡ್ಡು ಎತ್ಕೊಂಡು ಹೊಟ್ಟೋದ್ಲು.
ನಾನು ಇಲ್ಲಿ ಟೆನ್ಷನಲ್ಲಿ ಒದ್ದಾಡ್ತಿದ್ದೀನಿ, ನೀನು ಸ್ಪಾಗೆ ಹೋಗಿ ಶೋಕಿ ಮಾಡ್ತಾ ಇದೀಯಾ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವ್ರು ಕೊಡ್ಸಿದ ಎಲ್ಲ ಒಡವೆಗಳನ್ನು ಹಾಕೋಬೇಕು ಅಂತ ಕಂಡೀಷನ್ ಹಾಕಿದ್ದಾರೆ ನಮ್ಮತ್ತೆ. ನನ್ನ ಒಡವೆ ಅಂತೂ ಬಿಡಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ನಿನ್ನ ಒಡವೆ ಒತ್ತೆ ಇಟ್ಟು ನನ್ನ ಒಡವೆ ಬಿಡಿಸ್ಕೊಂಬರೋಣ ಅಂತ. ಅಮ್ಮ, ಹಬ್ಬ ಮುಗಿತು, ನನ್ನ ಒಡವೆನ ಅಡ ಇಟ್ಟು ಮತ್ತೆ ನಿನ್ನ ಒಡವೆನ ಬಿಡಿಸ್ಕೊಡ್ತೀನಿ, ಆಯಿತಾ? ಏನು ಕೊಡೋಕ್ಕಾಗಲ್ವಾ? ನೀನು ಯಾವ ಸೀಮೆ ಅಮ್ಮ ನಮ್ಮ ಗಂಡನ ಮನೇಲಿ ಮಗಳು ಮರ್ಯಾದೆ ಉಳಿಯೋದಕ್ಕಿಂತ ನೀನು ಚಿನ್ನ ಹಾಕೊಂಡು ಮರ್ಯಾದೆ ಮುಖ್ಯ ಆಗೋಯ್ತಾ? ಹಾಗಾದರೆ ನನ್ನ ಡಿಸಿಷನ್ನು ಹೇಳ್ತೀನಿ, ಕೇಳು. ಇನ್ಮೇಲೆ ನನ್ನ ಮುಖನೂ ನೋಡ್ಬೇಡ, ನಮ್ಮ ಮನೆ ಕಡೆ ತಲೆನೂ ಹಾಕ್ಬೇಡ. ಹಾಗೆ ಒಂದು ವೇಳೆ ನನ್ನ ಮಾತು ಮೀರಿ ನಮ್ಮ ಮನೆ ಹತ್ರ ಬಂದೆ ಅಂತ ಇಟ್ಕೋ, ನನ್ನ ಒಡವೆ ಎಲ್ಲ ಒತ್ತೇರಿಸಿದ್ದೀನಿ ಅಂತ ಎಲ್ರಿಗೂ ಹೇಳ್ಬಿಡ್ತೀನಿ. ಸ್ವಂತ ಅಮ್ಮನೂ ನಂಬಂಗಿಲ್ಲ ಆಗಿನ ಕಾಲದಲ್ಲಿ. ಅಲೋ, ಬೆಂಡ್ ಆಗಲ್ಲ ಅಂತ ಗೊತ್ತು, ಆದ್ರೂ ಬೆಂಡ್ ಮಾಡಿ ಗುಡ್ಸಿ ಎಕ್ಸರ್ಸೈಸ್ ಆದ್ರೂ ಆಗುತ್ತೆ. ನಾವ್ ಹೇಳಿದ್ರೆ ಎಲ್ಲಿ ಕೇಳ್ತೀರಾ? ಬಾಬಾ ರಾಮನೋ ಬಾಬಾ ದೇವನೋ ಹೇಳಿದ್ರೆ ಕೇಳ್ತೀರಪ್ಪ. ಅತ್ತೆ ಓಕೆನಾ? ಚೆನ್ನಾಗಿದೆ ಕಣೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ ಜಾನಕಿ? ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದ್ದೀನಿ. ಏನು ಕೇಳಲೇಬೇಕಲ್ಲ ಅಂತ ಕೇಳ್ತಿದ್ಯಾ? ಚೆನ್ನಾಗಿದೆಯಾ ಅಂತ. ಚೆನ್ನಾಗಿಲ್ಲ, ಅದಕ್ಕೆ ಬಂದಿರೋದು. ಚೆನ್ನಾಗಿದ್ದೀರಾ ಚಿಕ್ಕತ್ತೆ? ಓ ಮೈ ದೇವ್ರೆ, ನನ್ನ ಅತ್ತೆ ಗೀತೆ ಅಂತೆಲ್ಲ ಕರಿಬೇಡ. ನನಗೆ ತುಂಬ ಕ್ಲೋಸ್ ಇರೋರು ಜಾನು ಅಂತ ಕರೀತಾರೆ. ಇನ್ನು ನನ್ನ ಫ್ರೆಂಡ್ಸು ಜಾನಿ ಅಂತ ಕರೀತಾರೆ. ಇನ್ನು ಹೊರಗಿನವರೆಲ್ಲ ನನ್ನನ್ನು ಮೇಡಮ್ ಅಂತ ಕರೀತಾರೆ. ಏಯ್ ಜಾನಕಿ, ಬಂದಿದ ತಕ್ಷಣ ಶುರು ಮಾಡಬೇಡ. ಪ್ರತಿಭಾ, ಇವಳಿಗೆ ಸಂಬಂಧಗಳ ಅರ್ಥನೇ ಗೊತ್ತಿಲ್ಲಮ್ಮ. ರಾಖಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಏನು ಯೋಚನೆ ಮಾಡ್ತಾ ಇದ್ದೀರಾ? ಅದು ಅಮ್ಮ ಫ್ರೆಂಡ್ ಆಕಾಶ್ ಅಮ್ಮ ಮಿಸ್ಸಿಂಗ್ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆನಾ? ಏನಕ್ಕೂ ಒಂದ್ಸತಿ ನಾನೇ ಅವ್ರ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಪ್ರೈವೇಟ್ ಡಿಟೆಕ್ಟಿವ್, ನಮ್ಮನೇಲಿ ಪ್ರೈವೇಟ್ ಡಿಟೆಕ್ಟಿವ್ಗೆ ಏನು ಕೆಲಸ ಅಂತ ಗೊತ್ತಾಗಲಿಲ್ಲ. ನಿಮ್ಮ ಹೆಂಡತಿ 5 ದಿನದಿಂದ ಕಾಣಿಸ್ತಿಲ್ವಂತೆ. ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ದು? ನಿಮ್ಮ ಮಗ ಆಕಾಶ್. ನಡೆಯೋ ಕಾಲು ಎಡುವುದು ಸಹಜ ಅಲ್ವಾ? ಹಾಗೆ ಇದು, ಅವಳಿಗೇನೂ ಆಗೋದಿಲ್ಲ, ನೀವು ಧೈರ್ಯವಾಗಿರಿ. ನಮ್ಮ ಜಾಜಿಗೆ ಏನೂ ಆಗಲ್ಲ, ಏನೂ ಆಗಲ್ಲ. ಅವಳು ಸುಖವಾಗಿರ್ತಾಳೆ, 100 ಕಾಲ ಬಾಳ್ತಾಳೆ. ಬಲಗಾಲಲ್ಲಿ ಸೇರನ್ನ ಒದ್ದು ಒಳಗಡೆ ಬಮ್ಮ. ಇಲ್ಲ ಅಪ್ಪಯ್ಯ, ನಾವು ಒಳಗೆ ಬರೋಕ್ಕಿಲ್ಲ. ಇನ್ಯಾಕೆ ಈ ಮನೆಗೆ ಬರಬಾರ್ದು ಅಂತ ತೀರ್ಮಾನ ಮಾಡೀವಿ. ನಿನ್ಗೆ ಅಮ್ಮ ಮಾಫಿ ಮಾಡಿಲ್ಲ ಅಂತ ಯಾರು ಹೇಳಿದ್ರೆ? ಇನ್ಯಾರು? ಈ ಶಾಂತಜ್ಜಿನೇ. ಈ ಜಿಲೇಬಿ ಎಲ್ಲೋದ? ಇಲ್ಲೇ ಮಲಗಿದ್ನಲ್ಲ. ರೀ ಕಾರಂತ್ರ, ಪ್ರಸಾದ್. ಮನೆಗೆ ಬಂದಿನ್ನು 3 ದಿನ ಆಗ್ಲಿಲ್ಲ, ನನ್ನ ಗಂಡನ ತಲೆ ತಗ್ಸೋ ಹಾಗೆ ಮಾಡಿದ್ಲು. ಕೈ ಮುಗ್ದು
ನಿಲ್ಲೋ ಹಾಗೆ ಮಾಡಿದ್ದು ಬೇರೆ ಊರಿನವ್ರ ಮುಂದೆ. ಸ್ನೇಹಿತನ ಮಗಳನ್ನೇ ಮನೆ ತುಂಬಿಸ್ಕೊಂಡಿದ್ದೀನಿ ಅನ್ನೋ ಹಿಗ್ಗಿತ್ತು ನನ್ನ ಗಂಡನಿಗೆ. ಅದು ಕೊಚ್ಕೊಂಡು ಹೋಯ್ತು. ಇನ್ಯಾಕ್ ಬೇಕು ಇವಳ ಮನೆಗೆ? ನೀವೇ ಇಟ್ಕೊಳ್ಳಿ, ಇಲ್ಲ ಬಿದ್ದು ಸಾಯ್ಲಿ. ಭಾನಿ, ಕೊನೆಯ ಸಲ ಕೇಳ್ತಾ ಇದ್ದೀನಿ, ನನ್ನಿಂದ ಏನಾದರೂ ಮುಚ್ಚಿಡ್ತಾ ಇದೆಯಾ? ಪ್ರತಾಪ, ಅಬ್ಬೆ ಇಲ್ಲಿ ನೋಡಿ ಅಬ್ಬೆ. ಆಫೀಸ್ ಸ್ಟಾಫಲ್ಲಿ ಚೇಳು ಕಡ್ದಿರೋರ ಮುಖ ಯಾರ್ದಿದೆ ಅಂತ ಅಬ್ಸರ್ವ್ ಮಾಡು, ಅವನು ಸಿಕ್ಕಾಕೋತಾನೆ. ಏ ಮೂರ್ಖ, ನಾನೇ ನಾಗಿಣಿ ಅನ್ನೋ ಸತ್ಯ ಗೊತ್ತಿಲ್ಲದೆ ಏನೋ ಸಾಧನೆ ಮಾಡೋದಕ್ಕೆ ಹೊರಟಿದ್ದೀನಿ ಅಂತ ಬೀಗ್ತಾ ಇದೆಯಾ ಅಲ್ವಾ? ನಿನ್ನ ಹೇಗೆ ಬಲಿ ಹಾಕ್ತೀನಿ ನೋಡ್ತಾ ಇರೋ. ನಂಗೆ ಯಾಕೋ ಇವ್ರ ಮೇಲೆ ಅನುಮಾನ ಜಾಸ್ತಿ ಆಗ್ತಾನೆ ಇದೆ. ಇದನ್ನ ಈಗಲೇ ಬಗೆಹರಿಸ್ಕೊಂಡ್ಬಿಡ್ಬೇಕು. ಹಲೋ, ಹೇಳಿ ಚಿಕ್ಕಪ್ಪ. ಅದು ಅರ್ಜುನ್, ಹಾಗೆ ದಾರಿನಲ್ಲಿ ಬರ್ತಾ ಒಂದು ದೇವಸ್ಥಾನ ನೋಡಿದೆ. ಇಲ್ಲಿ ವಾರ ಪೂರ್ತಿ ಅಮ್ಮನವ್ರು ಉತ್ಸವ ಮಾಡ್ತಾರಂತೆ. ಹೊಸದಾಗಿ ಮದುವೆ ಆಗಿರೋ ಜೋಡಿ ಬಂದು ಪೂಜೆ ಮಾಡಿಸಿ ಹರಕೆ ಹೊತ್ತರೆ ತುಂಬ ಒಳ್ಳೇದಂತೆ. ನನಗಂತೂ ನಮ್ಮ ಅಮೃತನೇ ಜ್ಞಾಪಕ ಬಂದು. ಅಮೃತ ಮನೆಗೆ ಬಂದ ತಕ್ಷಣ ಅವಳಿಗೆ ಹೇಳ್ಬಿಡ್ತೀಯಲ್ವಾ? ಚಿಕ್ಕಪ್ಪ, ಅಮೃತ ಅವ್ರು ಇಲ್ಲೇ ಇದ್ದಾರೆ.